ಈಗಲೂ ಎಷ್ಟೋ ಮನೆಗಳಲ್ಲಿ ಗಂಡ್ಮಕ್ಳು ಮನೆ ಕೆಲಸನ ಮಾಡಬಾರ್ದು, ಮಕ್ಳು ಕೆಲಸಗಳನ್ನ ಮಾಡಬಾರ್ದು, ಅದನ್ನ ಹೆಣ್ಮಕ್ಳು ಮಾತ್ರನೇ ಮಾಡಬೇಕು ಅನ್ನೋ ನಿಯಮಗಳನ್ನ ಇಟ್ಟಿದ್ದಾರೆ. ಅದು ಯಾಕೆ ಅಂತ ನಂಗೆ ಇದುವರೆಗೂ ಅರ್ಥ ಆಗಿಲ್ಲ. ಆದ್ರೆ ಇದರಿಂದ ತುಂಬಾ ಹೆಣ್ಮಕ್ಳು ನೋವು ಅನುಭವಿಸಿದ್ದಾರೆ. ಅಟ್ಲೀಸ್ಟ್ ನಾವಾದ್ರೂ ನಮ್ಮ ಮಕ್ಕಳಿಗೆ ಹೆಣ್ಣು ಗಂಡು ಅನ್ನೋದ್ರಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲಾ ಕೆಲಸಗಳನ್ನು ಇಬ್ರು ಸರಿ ಸಮಾನವಾಗಿ ಹಂಚ್ಕೊಂಡು ಮಾಡ್ಬೇಕು ಅನ್ನೋದನ್ನ ಕಲ್ಸೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಈಗ ವೆದರ್ ಚೇಂಜ್ ಆಗ್ತಿರೋದ್ರಿಂದ ನನಗೂ ಪಾಪುಗೂ ಫ್ಯೂ ಡೇಸ್ ಇಂದ ಸ್ವಲ್ಪ ಹುಷಾರಿಲ್ಲ. ಬಿಕಾಸ್ ಆಫ್ ದಟ್ ನಾನು ವ್ಲಾಗ್ ಮಾಡಕ್ ಆಗಿರ್ಲಿಲ್ಲ. ಈಗಲೂ ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ನನ್ನ ವಾಯ್ಸ್ ಸ್ವಲ್ಪ ಕಿಚಿ ಕಿಚಿ ಅಂತ ಕೇಳಿಸ್ತಾ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪಾಪುಗೆ ಯೂಸ್ ಮಾಡೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಸ್ವಲ್ಪ ಖಾಲಿ ಆಗಿತ್ತು, ಹಂಗಾಗಿ ಆರ್ಡರ್ ಮಾಡಿದ್ದೆ ಫಸ್ಟ್ ಕ್ರೈ ಇಂದ. ನನ್ನ ಮಗನ್ಗೆ ಅವ್ನು ಹುಟ್ಟಿದಾಗಿಂದ ನಾನು ಸೆಬಾಮೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರೋದು. ಅದು ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಅವನಿಗೆ. ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ತರಿಸ್ತಿರೋ 3rd ಬಾಟಲ್ ಇದು. ಅವನಿಗೆ ಯಾವ್ದ್ರಲ್ಲೂ ನೀರು ಕುಡಿಯೋದಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ. ನಿಮಗೆ ಯಾರಿಗಾದ್ರೂ ಒಳ್ಳೆ ವಾಟರ್ ಬಾಟಲ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಹುಷಾರಿಲ್ಲ ಅಂತ ನಾನು ಫುಲ್ ಡಲ್ ಆಗ್ಬಿಟ್ಟಿದ್ದೆ ಅಂತ ನೈಟ್ ನನ್ನ ಹಸ್ಬೆಂಡ್ ಬಂದು ಬಾ ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಕರ್ಕೊಂಡೋದ್ರು. ಸರಿ ಅಂತ ಖುಷಿಯಾಗಿ ಹೊರಟ್ರೆ ನಾವೊಂದು ಅನ್ಕೊಂಡ್ರೆ ದೇವ್ರೊಂದು ಅನ್ಕೊಂತಾರೆ ಅನ್ನೋ ಹಾಗೆ ಮಳೆ ಸ್ಟಾರ್ಟ್ ಆಯ್ತು. ಸರಿ ಇನ್ನೇನ್ ಮಾಡೋಕ್ಕಾಗುತ್ತೆ ಅಂತ ಅಲ್ಲೇ ಪಕ್ಕದಲ್ಲಿ ಶೆಲ್ಲಲ್ಲಿ ಗಾಡಿ ಹಾಕೊಂಡು ಒಂದು ಕಾಫಿ ಕುಡಿದು ರಿಟರ್ನ್ ಮನೆಗೆ ಹೊರಟ್ವಿ. ನಾನೇನು ಕಾಫಿ ಪರ್ಸನ್ ಅಲ್ಲ, ಸ್ಟಿಲ್ ಸ್ವಲ್ಪ ಕಾಫಿ ಇದ್ರಿಂದ ಗಂಟ್ಲಿಗೆ ಸ್ವಲ್ಪ ಬೆಚ್ಚಗೆ ಅನ್ಸುತ್ತೆ ಅಂತ ಕುಡಿದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.